ಪ್ರತಿ ಅಮಾವಾಸ್ಯೆಯಲ್ಲಿ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಯಾವುದೇ ಕಾಯಿಲೆ ಕಷಾಯ ಏನಿದ್ರು ಕೂಡ ಈ ದೇವಸ್ಥಾನಕ್ಕೆ ಬಂದು ಒಂದು ವಿಸಿಟ್ ಕೊಟ್ಟು ಹೋದರೆ ಭಾರಿ ಒಳ್ಳೆಯದಾಗ್ತದೆ. ಬಂಡಿ ಕಾಳಮ್ಮ ಅಂತ ಅಂದರೆ ಭಾರಿ ಪೂರ್ವಿಕವಾಗಿ ಬಂದಿರೋವಂಥದ್ದು. ಸಿನಿಮಾಗಳು ಕೂಡ ಇಲ್ಲಿ ಬಂದಂಥ ಸಿನಿಮಾ ಧಾರಾವಾಹಿಗಳು ಕೂಡ ಪೂರ್ತಿ ಯಶಸ್ವಿಯಾಗಿವೆ. ಆದ್ದರಿಂದ ಬಂಡಿ ಕಾಳಮ್ಮ ಅಂತ ಅಂದರೆ ಭಾರಿ ಅದ್ಭುತ. ಅಮ್ಮನ ಆಶೀರ್ವಾದನೆ ನಮಗೆ ಇಷ್ಟೆಲ್ಲ ಮುಂದೆ ಹೋಗೋದಕ್ಕೆ ದಾರಿ. ಆಯಿತಾ, ಯಾರು ಶಕ್ತಿಯನ್ನು ನಂಬ್ತಾರೆ ಅವ್ರಿಗೆ ಭಾರಿ ಅನುಕೂಲ ಆಗ್ತದೆ. ಅಮಾವಾಸ್ಯೆ ದಿವಸ ಅಮ್ಮನವ್ರದ್ದು ಅಭಿಷೇಕ ಮಾಡ್ತಾರಲ್ಲ, ಆ ಅಭಿಷೇಕದ ನೀರು ಪ್ರತಿಯೊಬ್ಬ ಮನುಷ್ಯನ ಮೇಲೂ ಕೂಡ ಪಾದದಿಂದ ಅವ್ರ ತಲೆ ಮೇಲೆ ಬೀಳುತ್ತೆ. ಅದೇ ಒಂದು ದೊಡ್ಡ ವಿಶೇಷ ನಮ್ಮ ಬಂಡಿ ಕಾಳಮ್ಮ ದೇವಸ್ಥಾನದಲ್ಲಿ. ನಾನು 1987ನೇ ಇಸ್ವಿಯಿಂದ ಇಲ್ಲಿ ಅಜ್ಜಿ ಒಬ್ಬರಿದ್ದರು, ಆವಾಗಲಿಂದನೂ ಬರ್ತಾಯಿದ್ದೀನಿ. ಅದರ ಜೊತೆಗೆ ನಮ್ಮ ಶಿವಣ್ಣ ಅಂಥೇಳಿ ಅಗ್ರ ನಮ್ಮ ಸ್ವಾಮೀಜಿಯವರು, ದೊಡ್ಡ ಸ್ವಾಮೀಜಿಯವರು, ಅವ್ರ ಮಗವರು ಶಶಿ ಅವರು ನಮಗೆ ಭಾರಿ ಬಂದಾಗ ವ್ಯವಸ್ಥಿತವಾಗಿ ನಮಗೆ ಪೂಜೆ ಪುರಸ್ಕಾರ ಮಾಡಲಿಕ್ಕೆಲ್ಲ ದಾರಿ ಮಾಡಿಕೊಟ್ಟು, ಮತ್ತು ಇಲ್ಲಿ ನಮ್ಮ ಲೋಕಲ್ ಜನಗಳಿಗೆಲ್ಲ ಭಾರಿ ಅನುಕೂಲ ಮಾಡಿಕೊಡ್ತಾರೆ. ಮತ್ತು ಪ್ರತಿಯೊಬ್ಬರಿಗೂ ಅವರು ಸ್ಪಂದಿಸಿ ಒಳ್ಳೆಯ ಮಾತಿನಲ್ಲಿ ದರ್ಶನ ಮಾಡಿಸ್ತಾರೆ, ಅನ್ನದಾನ ಮಾಡಿಸ್ತಾರೆ. ಪ್ರತಿ ಅಮಾವಾಸ್ಯೆಯಲ್ಲಿ ಲಕ್ಷಾಂತರ ಜನ ಬರ್ತಾಯಿದ್ದಾರೆ. ಹಿಂದೆ ಇದೆಲ್ಲ ಇರಲಿಲ್ಲ. ಇವಾಗ ಏನಾಗಿದೆ ಅಂದರೆ ಜನಕ್ಕೆ ಇಲ್ಲಿ ಬಂದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಭಾರಿ ಮುನ್ನಣೆ ಅಂದರೆ ಅನುಕೂಲ ಮಾಡಿಕೊಡ್ತದೆ. ದೇವರು ಬಂದು ಸನ್ನಿಧಾನದಲ್ಲಿ ದರ್ಶನ ಮಾಡ್ಕೊಂಡು ಹೋದರೆ ಭಾರಿ ಅನುಕೂಲ ಆಗ್ತದೆ. ಮತ್ತು ಯಾವುದೇ ಕಾಯಿಲೆ ಕಷಾಯ ಏನಿದ್ರೂ ಕೂಡ ಈ ದೇವಸ್ಥಾನಕ್ಕೆ ಬಂದು ಒಂದು ವಿಸಿಟ್ ಕೊಟ್ಟು ಹೋದರೆ ಭಾರಿ ಒಳ್ಳೆಯದಾಗ್ತದೆ. ಗಂಡ ಹೆಂಡತಿ ಆಗಲಿ, ಮನೆ ಸಮಸ್ಯೆ ಆಗಲಿ, ಪ್ರತಿಯೊಂದು ವ್ಯವಸ್ಥಿತವಾಗಿ ಮಾಡೋದಾದರೆ ಹೇಳಬೇಕು ಅಂದರೆ ಭಾರಿ ಚೆನ್ನಾಗಿದೆ ದೇವಸ್ಥಾನದ ಮಟ್ಟಿಗೆ. ಬಂಡಿ ಕಾಳಮ್ಮ ಅಂತ ಅಂದರೆ ಭಾರಿ ಪೂರ್ವಿಕವಾಗಿ ಬಂದಿರೋವಂಥದ್ದು. ಮೊದಲು ನಮ್ಮ ಗುಟ್ಟಳ್ಳಿ ಒಳಗೆ, ಅದು ಗವಿಪುರಂ ಗುಟ್ಟಳ್ಳಿ ಒಳಗೆ ಬಂಡಿ ಕಾಳಮ್ಮನ ದೇವಸ್ಥಾನ ಇಷ್ಟು ಫೇಮಸ್ ಆಗಿರಲಿಲ್ಲ. ಏನೀಗ ನಮ್ಮ ಶಿವಕುಮಾರ್ ಅಂತ ಸ್ವಾಮಿಗಳು ಬಂದು ಅರ್ಚಕರಿದ್ದಾರೆ, ಅವರು ಇವು ಬಂದ ಮೇಲಂತೂ ಭಾರಿ ಜನ ಬಂದು ಇದು ಮಾಡ್ತಾರೆ. ಮತ್ತು ಸಿನಿಮಾಗಳು, ಧಾರಾವಾಹಿಗಳು ಪ್ರತಿಯೊಂದು ಕೂಡ ಇಲ್ಲಿ ಬಂದು ಮುಹೂರ್ತ ಇಟ್ಕೊಂಡು ಮಾಡ್ಕೊಂಡು ಹೋಗ್ತಾರೆ. ಅದ್ರ ಜೊತೆಗೆ ಸಿನಿಮಾಗಳು ಕೂಡ ಇಲ್ಲಿಗೆ ಬಂದಂಥ ಸಿನಿಮಾ ಧಾರಾವಾಹಿಗಳು ಕೂಡ ಪೂರ್ತಿ ಯಶಸ್ವಿಯಾಗಿವೆ. ಆದ್ದರಿಂದ ಬಂಡಿ ಕಾಳಮ್ಮ ಅಂತ ಅಂದರೆ ಭಾರಿ ಅದ್ಭುತ. ಬಂದು ಪ್ರತಿಯೊಬ್ಬರು ಕೂಡ ದರ್ಶನ ಮಾಡಿಕೊಂಡು ನಿಮ್ಮ ಮನೆಗೆ ಹೋದರೆ ಅನುಕೂಲ ಆಗ್ತದೆ. ಬಂದು ಹೋಗಿ ಅಂತ ನಾನು ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತಾ, ನಮ್ಮ ಬಂಡಿ ಕಾಳಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಕೇಳ್ತಾ. ಇಷ್ಟು ವರ್ಷದಿಂದ ಬರ್ತಾ ಇದ್ದೀನಿ ಅಂತ ಹೇಳಿದ್ರಿ, ನಿಮ್ಗೆ ಏನೇನು ಅನುಕೂಲ ಆಗಿದೆ ನೋಡಿ? ನಾನು ಒಂದು ಟೆಂಪೋ ಇತ್ತು ನನ್ನ ಹತ್ರ. ಆ ಒಂದು ಟೆಂಪೋ ಇದ್ದಾಗ ನಾನು ಇಲ್ಲೇ ಬಂದು ನಿಲ್ಲಿಸ್ಬಿಟ್ಟು ಪಾರ್ಕಿಂಗ್ ಮಾಡಿ ಅಮ್ಮನವ್ರಿಗೆ ಕೈ ಮುಕ್ಕೊಂಡು ಹೋಗ್ತಾಯಿದ್ದೆ. ನನ್ನ ಹತ್ರ 91ನೇ ಇಸ್ವಿನಲ್ಲಿ ನನ್ನ ಹತ್ರ ಗಾಡಿ ತೊಗೊಂಡಿದ್ದು. 91ರಲ್ಲಿ ಒಂದು ಗಾಡಿ ಇತ್ತು. ಇವಾಗ ನಾವು ಭಾರಿ ಏನಂದರೆ 4-5 ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಆ ಟೆಂಪೋಯಿಂದನೇ ಅಮ್ಮನ ನಂಬಿದ್ದೀನಿ. ಅಮ್ಮನ ನಂಬಿದ ಮೇಲೇ ಅಮ್ಮನ ಆಶೀರ್ವಾದನೆ ನಮಗೆ ಇಷ್ಟೆಲ್ಲ ಮುಂದೆ ಹೋಗೋದಕ್ಕೆ ದಾರಿ. ಆಯಿತಾ, ಯಾರು ಶಕ್ತಿಯನ್ನು ನಂಬ್ತಾರೆ ಅವ್ರಿಗೆ ಭಾರಿ ಅನುಕೂಲ ಆಗ್ತದೆ. ಭಾರಿ ಏನು ನೀವು ಹಿಂದೆ ಮುಂದೆ ಏನು ಯೋಚನೆ ಮಾಡೋಂಗಿಲ್ಲ. ಬಂದು ದಯವಿಟ್ಟು ಬಂದು ಅಮ್ಮನವ್ರ ದರ್ಶನ ಮಾಡ್ಕೊಂಡು ಹೋಗಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸರಿ ಸರ್, ನಿಮ್ಗೆ ಏನಾನ ತೊಂದರೆ ಆದರೆ ಇಲ್ಲಿ ಬಂದು ಏನೇನು ಮಾಡ್ತೀರಾ ನೀವು? ನಾನು ಇಲ್ಲಿ ಬಂದು ಅಮ್ಮನವ್ರ ದರ್ಶನ ಮಾಡಿ ತಡೆ ಹೊಡಿತಾರೆ. ತಡೆ ಹೊಡಿಸ್ಕೊಂಡು ಏನೇನು ಮಾಡ್ತಾರೆ? ತಡೆಯಲ್ಲಿ ಏನಿಲ್ಲ, ಅವ್ರು ಮಾಮೂಲಿ ಪೂಜೆ ಮಾಡಿ ನಿಂಬೆಹಣ್ಣು ನಿಲ್ಲಿಸಿ, ಮತ್ತು ತಡೆ ಹೊಡೆಯೋ ಜಾಗದಲ್ಲಿ ಒಂದು ಕಲ್ಲಿದೆ. ಆ ಕಲ್ಲನ್ನು ಪೂಜೆ ಮಾಡಿಕೊಂಡು ಕೈ ಮುಕ್ಕೊಂಡು ಹೋದರೆ ಭಾರಿ ಅನುಕೂಲ ಆಗ್ತದೆ. ಒಳಗಡೆ ಇನ್ನೂ ಬಂಡಿ ಕಾಳಮ್ಮ ಅಲ್ಲದೆ ಬೇರೆ ಬೇರೆ ದೇವಸ್ಥಾನದ್ದು ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ. ಅದೆಲ್ಲನೂ ಮಾಡಿ ಭಾರಿ ಅನುಕೂಲವಾಗಿ ಬಂದ ಜನಕ್ಕೆ ಭಾರಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಎಷ್ಟೇ ಜನ ಬರಲಿ ಅಷ್ಟೂ ಜನಕ್ಕೂ ಕೂಡ ಅನ್ನಪ್ರಸಾದ ಕೊಡ್ತಾರೆ. ಅನ್ನಪ್ರಸಾದ ಕೊಟ್ಟು ಬಂದವರಿಗೆ ಯಾವುದೇ ಒಂದಾದಂಥ ತೊಂದರೆ ಆಗದಂಗೆ ಎಲ್ಲ ರೀತಿಯಲ್ಲಿಯೂ ಸ್ಪಂದಿಸ್ತಾರೆ. ಯಾವತ್ತು ಅನ್ನಪ್ರಸಾದ ಕೊಡ್ತಾರೆ? ಅನ್ನಪ್ರಸಾದ ಹುಣ್ಣಿಮೆ ದಿವಸ ಅಂತೂ ಫುಲ್ಲು ಊಟ ಇರುತ್ತೆ. ಮಾಮೂಲಿ ಶುಕ್ರವಾರ ಮಂಗಳವಾರ ಮಾಮೂಲಿ ಪ್ರಸಾದ ಅಂಥೇಳಿ ಜೊನ್ನೆನಲ್ಲಿ ಕೊಡ್ತಾರೆ. ಮತ್ತು ಅಮಾವಾಸ್ಯೆನಲ್ಲೂ ಕೂಡ ಕೊಡ್ತಾರೆ. ಮತ್ತು ಪೂಜೆ ಇಟ್ಕೊಂಡಿರೋರಿಗೆ ಸ್ಪೆಷಲ್ಲಾಗಿ ಅವ್ರಿಗೆ ಅನ್ನದಾಸೋಹನ ಅವರ ಚೌಲ್ಟ್ರಿ ಒಳಗಡೆನೇ ಇಟ್ಕೊಂಡಿದ್ದಾರೆ. ಸರಿ, ಅಮಾವಾಸ್ಯೆ ದಿವಸ ಏನು ವಿಶೇಷತೆ? ಅಮಾವಾಸ್ಯೆ ದಿವಸ ಅಮ್ಮನವ್ರದ್ದು ಅಭಿಷೇಕ ಮಾಡ್ತಾರಲ್ಲ, ಆ ಅಭಿಷೇಕದ ನೀರು ಪ್ರತಿಯೊಬ್ಬ ಮನುಷ್ಯನ ಮೇಲೂ ಕೂಡ ಅಮ್ಮನವರ ಆ ಪಾದದಿಂದ ಅವ್ರ ತಲೆ ಮೇಲೆ ಬೀಳುತ್ತೆ. ಅದೇ ಒಂದು ದೊಡ್ಡ ವಿಶೇಷ ನಮ್ಮ ಬಂಡಿ ಕಾಳಮ್ಮ ದೇವಸ್ಥಾನದಲ್ಲಿ. ಟೈಮಿಂಗ್ಸ್ ಯಾವ ಟೈಮಿಂದ? ಬೆಳಗ್ಗೆ 7 ಗಂಟೆಗೆ ಶುರುವಾದರೆ
ಮೊದಲನೇ ಪೂಜೆ 5 ಗಂಟೆಗೆ ಶುರು ಮಾಡ್ತಾರೆ. ಅದಾದಮೇಲೆ 7 ಗಂಟೆಗೆ ಶುರು ಮಾಡಿದ್ರೆ ಅಮಾವಾಸ್ಯೆ ದಿವಸ, ಹುಣ್ಣಿಮೆ ದಿವಸ ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿ ಬಾಕ್ಲಾಕೋವರೆಗೂ ಕೂಡ ಅವರಿಗೆ ಅಭಿಷೇಕದ ನೀರನ್ನು ಇದು ಮಾಡಿಕೊಡ್ತಾರೆ ಬಂದದಂಥ ಜನಗಳಿಗೆ. ಸರ್ ತಮ್ಮ ಹೆಸರು? ಉಮೇಶ್ ಅಂತ. ನಾವು ಇದೇ ಏರಿಯಾದವರು. ಜೊತೆಗೆ ನಾವು ಮೊದಲು ಏನು ಇರಲಿಲ್ಲ, ಅಮ್ಮನವ್ರನ್ನ ನಂಬ್ಕೊಂಡ್ಮೇಲೆ ಭಾರಿ ಅನುಕೂಲ ಆಗಿದೆ.